ಲ್ಯಾಂಗ್ವೇಜಸ್ ಅಲ್ಲಿ 10-15 ಮಾರ್ಕ್ಸ್ ಸುಮ್ಮನೆ ಕಳ್ಕೊತೀರಾ. ಇಂಗ್ಲಿಷ್, ಕನ್ನಡ, ಹಿಂದಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು, ಮಾರ್ಕ್ಸ್ ಕಳ್ಕೊಳ್ಳದೆ. ಬಟ್ ಹೇಳಿರುವಂತ ಪಾಯಿಂಟ್ಸ್ ನ ಕರೆಕ್ಟ್ ಆಗಿ ಕೊನೆ ತನಕ ಕೇಳಿ. ಸೊ ಫಸ್ಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಸೆಕ್ಷನ್ ವೈಸ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಗ್ರಾಮರ್ ಅಲ್ಲಿ ಏನ್ ಕೇಳಿದಾರೋ ಅದನ್ನ ಮಾತ್ರ ಮಾಡ್ಬೇಕು. ಅವರು ಟೆನ್ಸ್ ಚೇಂಜ್ ಮಾಡೋದಿದ್ದಾರೋ ಅಥವಾ ಎರರ್ ಕರೆಕ್ಷನ್ ಮಾಡೋದಿದ್ರು, ಗ್ರಾಮರ್ ಅಲ್ಲಿ ಏನ್ ಕೇಳಿದ್ರು ಅದನ್ನ ಮಾತ್ರ ನೀವು ಫಾಲೋ ಮಾಡ್ಬೇಕು. ಅಲ್ಲೂ ಕೂಡ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬಾ ಮಾಡ್ತೀರಾ, ಅಷ್ಟೆಲ್ಲ ವೊಕ್ಯಾಬ್ಲರಿ ನಿಮ್ದು ವರ್ಡ್ಸ್ ಸಮಾನ ಪದ, ವಿರುದ್ಧ ಪದ, ಸಿನೋನಿಮ್ಸ್, ಅಂಟೋನಿಮ್ಸ್ ಅಲ್ಲಿ ನೀವು ತುಂಬಾ ಮಿಸ್ಟೇಕ್ಸ್ ಮಾಡಕ್ ಹೋಗ್ತೀರಾ. ನಿಮ್ಮ ಓನ್ ಕ್ರಿಯೇಟಿವ್ ವರ್ಡ್ಸ್ ಯೂಸ್ ಮಾಡಕ್ ಹೋಗ್ತೀರಾ, ಅದನ್ನ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ತಿಳ್ಕೊಂಡು ಮಾತ್ರ ಆನ್ಸರ್ಸ್ ನ ಬರೀಬೇಕು. ಕೀವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡ್ಬೇಕಾದ್ರೆ ಕಾಂಪ್ರಿಹೆನ್ಷನ್ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಪ್ಯಾರಾಗ್ರಾಫ್ಸ್, ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಕ್ವೆಶ್ಚನ್ಸ್ ಓದಿ ರೀಡಿಂಗ್ ಮಾಡಿದಾಗ ನಿಮಗೆ ಕೀವರ್ಡ್ ಸಿಗ್ತಾ ಹೋಗುತ್ತೆ. ಕೀವರ್ಡ್ಸ್ ನ ಹೈಲೈಟ್ ಮಾಡಿ ಕೇಳಿದ ಕ್ವೆಶ್ಚನ್ಗೆ ಡೈರೆಕ್ಟ್ ಆನ್ಸರ್, ಸಮ್ಮರಿ ಕೊಟ್ಟಾಗ ನೀವು ಓನ್ ವರ್ಡ್ಸ್ ಅಲ್ಲಿ ಬರೀತೀರಾ. ಡೈರೆಕ್ಟ್ ಆನ್ಸರ್ ಅಲ್ಲೂ ಸುಮ್ನೆ ಪಂಪ್ ಆಗಿ ಲೋಡ್ ಮಾಡಕ್ ಹೋಗ್ಬೇಡಿ. ಸಮ್ಮರಿಲಿ ಇದ್ದಂಗೆ ಲೈನ್ ನ ಕಾಪಿ ಮಾಡಕ್ ಹೋಗ್ಬೇಡಿ. ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಸಮ್ಮರಿ ಅಂದಾಗ ನೀವು ಓನ್ ವರ್ಡ್ಸ್ ಅಲ್ಲಿ ನಿಮ್ಗೆ ಅರ್ಥ ಆದಂಗೆ ಬರೆಯೋದು, ಡೈರೆಕ್ಟ್ ಆನ್ಸರ್ ಇದ್ದಲ್ಲಿ ಏನ್ ಸೆಂಟೆನ್ಸ್ ಇದೆಯೋ ಅದನ್ನ ಬರೆಯೋದು. ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲ, ನೀವು ಯಾವಾಗ ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್ ಎಲ್ಲ ಬರೀತಾ ಇದ್ದೀರೋ ಅಲ್ಲಿ ಕರೆಕ್ಟ್ ಆಗಿ ಅದ್ರ ಫಾರ್ಮ್ಯಾಟ್ ನ ಫಾಲೋ ಮಾಡ್ಬೇಕಾಗತ್ತೆ. ಯಾವ ಟು, ಫ್ರಮ್, ಡೇಟ್, ಸಬ್ಜೆಕ್ಟ್ ಏನೇನ್ ಮೆನ್ಷನ್ ಮಾಡಬೇಕು, ಇಂಟ್ರೊಡಕ್ಷನ್ ಬರಿಬೇಕಾಗುತ್ತೆ ಸ್ಟಾರ್ಟಿಂಗು, ಮತ್ತೆ ಬಾಡಿ ಆಫ್ ದ ಕಂಟೆಂಟ್ ಅಂಡ್ ಕನ್ಕ್ಲೂಷನ್ ನ ಅನ್ಬಯಾಸ್ಡ್ ಕನ್ಕ್ಲೂಷನ್ ಬರಿಬೇಕು ನೀವು ಆನ್ಸರ್ ಬರಿಬೇಕಾದ್ರೆ. ಅಲ್ಲೂ ಕೂಡ ಯಾವುದೇ ಆನ್ಸರ್ ಬರೀರಿ ನೀವು ವರ್ಡ್ ಲಿಮಿಟ್ಸ್ ಮೇಂಟೈನ್ ಮಾಡಬೇಕು. ವರ್ಡ್ ಲಿಮಿಟ್ಸ್ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಮಾರ್ಕ್ಸ್ ಸಿಗೋದು. ಕಮ್ಮಿ ಬರ್ದ್ರು ಮಾರ್ಕ್ಸ್ ಕಳ್ಕೊತೀರಾ, ಜಾಸ್ತಿ ಬರ್ದ್ರು ಉಪಯೋಗ ಇಲ್ಲ, ಮಾರ್ಕ್ಸ್ ಕಳ್ಕೊತೀರಾ. ಸೊ ಹಾಗಾಗಿ ನಿಮ್ಮ ವರ್ಡ್ ಲಿಮಿಟ್ಸ್ ಮೇಂಟೈನ್ ಮಾಡ್ತಾ ನೀವು ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ. ಇಲ್ಲೇ ನೀವು ಟೈಮ್ ನ ವೇಸ್ಟ್ ಮಾಡ್ತೀರಾ. ಸೊ ಹಾಗಾಗಿ ಕರೆಕ್ಟ್ ಆಗಿ ಎಷ್ಟು ಬರಿಬೇಕು ಅಷ್ಟೇ ಆನ್ಸರ್ ನ ಬರಿಬೇಕು. ಈವನ್ ನಿಮ್ಗೆ ಟೆಕ್ಸ್ಟ್ ಕ್ವೆಶನ್ಸ್ ಕೇಳಿರ್ತಾರಲ್ಲ, ಪೋಯಮ್ ಇರ್ಲಿ, ಪ್ರೋಸ್ ಇರ್ಲಿ, ಅಥವಾ ನಿಮ್ಮ ಪೋಯಮ್, ನಿಮ್ಮ ಗದ್ಯ ಪದ ಬರಿಬೇಕಾದ್ರೂ ಏನಾಗುತ್ತೆ, ಅಲ್ಲಿನೂ ನೀವು ಎಂತ ಮಿಸ್ಟೇಕ್ಸ್ ಮಾಡ್ತೀರಾ ಅಂದ್ರೆ ಇಡೀ ಚಾಪ್ಟರ್ ನ ಬರೆಯಕ್ ಹೋಗ್ತೀರಾ. ಅದನ್ನ ಮಾಡ್ಬಿಡಿ. ಇಡೀ ಚಾಪ್ಟರ್ ನ ಬರೆಯೋದಲ್ಲ, ಏನ್ ಕೇಳಿದ್ರೆ ಅದನ್ನ ಮಾತ್ರ ಬರೀರೋ ಆನ್ಸರ್ಸ್ ನ. ಸ್ಪೆಷಲಿ ಸ್ಟಿಕ್ ಟು ದ ಟೆಕ್ಸ್ಚುಯಲ್ ಲ್ಯಾಂಗ್ವೇಜ್. ಆಮೇಲೆ ಪಂಚುವೇಷನ್ ಮಾರ್ಕ್ಸ್, ಚಿಹ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಬಲ್ ಕೋಡ್, ಸಿಂಗಲ್ ಕೋಡ್, ಕಾಮಾ, ಫುಲ್ ಸ್ಟಾಪ್, ಕ್ವೆಶ್ಚನ್ ಮಾರ್ಕ್, ಇವು ಎಲ್ಲಾನು ಎಲ್ಲೆಲ್ಲೋ ಏನೇನೋ ಹಾಕಿ ಮಿಸ್ ಮಾಡ್ಬಿಡ್ತೀರಾ. ಇಲ್ಲಾಂದ್ರೆ ಕಂಟಿನ್ಯೂಷನ್ ಮಾಡಿದಾಗ ಕಾಮಾ ಹಾಕಲ್ಲ, ಎಲ್ಲೋ ಸುಮ್ನೆ ಫುಲ್ ಸ್ಟಾಪ್ ಇಟ್ಬಿಡ್ತೀರಿ. ಈ ತರ ಸಿಲ್ಲಿ ಮಿಸ್ಟೇಕ್ಸ್ ಇಂದ ನಿಮ್ಮ ಪ್ರೆಸೆಂಟೇಶನ್ ಸರಿಯಾಗಿ ಕಾಣಲ್ಲ. ಯಾಕಂದ್ರೆ ಲ್ಯಾಂಗ್ವೇಜ್ ಅಂದ್ರೇನೆ ನೀವು ಕರೆಕ್ಟ್ ಆಗಿ ಬರೆಯೋದಿರುತ್ತೆ. ನೀವು ಆಡು ಭಾಷೆಯಲ್ಲಿ ಒಂಥರ ಮಾತಾಡ್ತಿರ್ಬೋದು, ಬಟ್ ಬರೀಬೇಕಾದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಬರೆಯೋದಿರುತ್ತೆ. ಆ ಸಿಸ್ಟಮ್ ನ ಫಾಲೋ ಮಾಡಿ, ಆಯ್ತಾ? ಅಷ್ಟೇ ಅಲ್ಲ, ಈ ಪ್ರತಿಯೊಂದು ಸೆಕ್ಷನ್ ಅಲ್ಲೂ ಇವನ್ನ ಅಳವಡಿಸ್ಕೋಬೇಕಾಗತ್ತೆ. ಈಗ ಇಂಗ್ಲಿಷ್ ಅಲ್ಲೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳ್ಬೋದು, ನೀವು ಕನ್ನಡದಲ್ಲಿ ಏನ್ ಮಾಡ್ತೀರಾ, ಒತ್ತಾಕ್ಷರ, ದೀರ್ಘಾಕ್ಷರ. ಇಂಗ್ಲಿಷ್ ಅಲ್ಲೂ ಅದೇ ತರ ಪ್ರಾಬ್ಲಮ್ ಆಗುತ್ತೆ. ಈ ಬರೆಯೋದು, ಈ ಬರೆದ್ ಬಿಡ್ತೀರಾ. ಸೊ ಅವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸ್ತ್ರೀಲಿಂಗ ಪುಲ್ಲಿಂಗ ಕನ್ಫ್ಯೂಷನ್ ಆಗುತ್ತೆ ಹಿಂದಿಲಿ, ಅದನ್ನ ಸ್ವಲ್ಪ ಗಮನ ಇಟ್ಟು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಮಕ್ಳೇ, ಇದರಲ್ಲಿ ಎಲ್ಲಾನು ಟಿಕ್ ಮಾಡ್ತಾ ಹೋಗಿ, ಎಲ್ಲಾ ಕವರ್ ಮಾಡ್ತಾ ಇದ್ದೀರಾ ಅಂತ. ಅಷ್ಟೇ ಅಲ್ಲ, ನಿಮ್ಮ ಹೋಲ್ ಆನ್ಸರ್ ಶೀಟ್ ಏನಿದಿಲ್ಲ, ನೀಟ್ ಪ್ರೆಸೆಂಟೇಶನ್ ಆಗಿರ್ಬೇಕು. ಕರೆಕ್ಟ್ ಆಗಿ ಸುಂದರವಾಗಿ ಕಾಣೋ ತರ ಹ್ಯಾಂಡ್ ರೈಟಿಂಗ್ ಅಲ್ಲಿ, ಏನೋ ರಶ್ ಮಾಡದೆ ಬರೀರಿ. ಟೈಮ್ ಮ್ಯಾನೇಜ್ಮೆಂಟ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಪೆಷಲಿ ಇನ್ ಲ್ಯಾಂಗ್ವೇಜಸ್. ಯಾಕಂದ್ರೆ ತುಂಬಾ ಬರೆಯೋದಿರುತ್ತೆ ಅಂತ ನೀವು ಗಜಿಬಿಜಿ ಬರೆಯಕ್ ಹೋಗ್ತೀರಾ. ಇಲ್ಲ ಅಂದ್ರೆ ಒಂದೊಂದ್ ಕಡೆ ಜಾಸ್ತಿ ಬರೀತೀರ, ಒಂದೊಂದ್ ಕಡೆ ಕಮ್ಮಿ ಬರೀತೀರ. ಅದನ್ನ ಮಾಡಕ್ ಹೋಗ್ಬೇಡಿ. ಎಷ್ಟು ಬರಿಬೇಕು ಅಷ್ಟೇ ಬರಿಬೇಕು. ಸ್ವೀಟ್, ಶಾರ್ಟ್ ಅಂಡ್ ಎಲ್ಲಿ ಎಕ್ಸ್ಪ್ಲೇನೇಟರಿ ಇರುತ್ತೋ ಅಲ್ಲೂ ಕೂಡ ಕ್ಲಿಯರ್ ಎಕ್ಸ್ಪ್ಲನೇಷನ್ ಇರಬೇಕು. ಎಲ್ಲ ನಿಮ್ಮ ಥಾಟ್ಸ್ ನ ಡಂಪ್ ಮಾಡೋದಲ್ಲ ಅಲ್ಲ. ನಿಮ್ಗೆ ಎಷ್ಟು ಬರಿಬೇಕು ಅಂದ್ರೆ, ಈವನ್ ನೀವು ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ ಬರಿಬೇಕಾದ್ರೆ ಒಂದೊಂದ್ಸರಿ ಏನಾಗುತ್ತೆ, ಯು ನೀಡ್ ಟು ನೋ ಸಮ್ ಇನ್ಫಾರ್ಮೇಶನ್ ಅಬೌಟ್ ಸಮಥಿಂಗ್ ಅನ್ಕೊಳ್ಳಿ. ಯಾವ್ದ್ರದ್ದು ಒಂದು ಡೀಟೇಲ್ಡ್ ನಿಮ್ಮ ಹತ್ರ ಒಂದು ಟಾಪಿಕ್ ಅರ್ಥ ಬೇಕಾಗಿರುತ್ತೆ. ಆ ಟಾಪಿಕ್ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆಯೋ ಅದನ್ನ ನೀಟಾಗಿ ಬರೆಯಕ್ ಹೋಗ್ಲಿ. ಸುಮ್ನೆ ಉಪ್ಪು ಖಾರ ಹಾಕಬೇಡಿ. ಇಟ್ ಈಸ್ ಎಂಟೈರ್ ವೇಸ್ಟ್ ಆಫ್ ಟೈಮ್. ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ, ಅಷ್ಟೇ ಇರಬೇಕು. ಆಯ್ತಾ? ಅಷ್ಟೇ ಅಲ್ಲ, ಎಲ್ಲಿ ಡೈರೆಕ್ಟ್ ಆನ್ಸರ್ಸ್ ಬರೆಯೋದಿರುತ್ತೋ ಅಲ್ಲೂ ಕೂಡ ನೀವು ಓನ್ ನಿಮ್ಮ ಕಲೆಯ ಪ್ರದರ್ಶನ ಮಾಡಕ್ ಹೋಗ್ಬೇಡಿ. ಅಂಡ್ ಆಲ್ಸೋ ನಿಮ್ಗೆ ಕೆಲವೊಂದ್ಸಲ ಅನ್ಸುತ್ತೆ ಇಷ್ಟೆಲ್ಲ ರಟ ಹೊಡಿಬೇಕೇನಪ್ಪ ಅಂತ. ಹಂಗಲ್ಲ, ನಿಮ್ಮ ಫ್ಯಾಕ್ಚುಯಲ್ ಆನ್ಸರ್ಸ್ ಏನಿರ್ತಾವಲ್ಲ ಅದಕ್ಕೆ ಮಾರ್ಕ್ ಇರುತ್ತೆ. ಅದು ಒಂಥರ ಹೆಂಗಂದ್ರೆ ಇಬ್ಬರು ಆಗಿರೋ ಕಾನ್ವರ್ಸೇಷನ್. ಆ ಕಾನ್ವರ್ಸೇಷನ್ ಹೆಂಗಿದೆಯೋ ಹಂಗೆ ಹೇಳ್ಬೇಕು, ನೀವು ಪಂಪ್ ಹಾಕಿ ಹೇಳೋದಲ್ಲ. ಅದೇ ತರ ಓನ್ ವರ್ಡ್ಸ್ ಅಂದಾಗ ಮಕ್ಳೇ, ಆ ಪ್ಯಾಸೇಜ್ ಅಲ್ಲಿ ಇರೋದನ್ನ ಬರೆಯೋದು ಅಲ್ಲ. ನೋ, ಓನ್ ವರ್ಡ್ಸ್ ಅಲ್ಲಿ ಅಂದ್ರೂ ಕೂಡ ಮತ್ತೆ ಇಷ್ಟು ಉದ್ದ ಆನ್ಸರ್ ಬರೆಯೋದಲ್ಲ. ಸಮರಿ ಕೇಳಿದಾಗ 2 ಮಾರ್ಕ್ಸ್, 1 ಮಾರ್ಕ್ಸ್, 3 ಮಾರ್ಕ್ಸ್ ಕೇಳ್ತಾರೆ. ಅದಷ್ಟು ಮಾರ್ಕ್ಸಿಗೆ ಅಷ್ಟೇ ಬರಿಬೇಕು ನೀವು. ಆಯ್ತಾ? ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗಿರೋ ತರ ಬರಿಬೇಕು. ಆಯ್ತಾ? ನಿಮ್ಗೆ ಯಾರು ಅಲ್ಲ ಜಡ್ಜ್ ಮಾಡ್ತಾ ಇಲ್ಲ. ಅಂಡ್ ಇಷ್ಟೆಲ್ಲಾ ಮೇಂಟೈನ್ ಮಾಡಿದ್ಮೇಲೂ
ಲಾಸ್ಟ್ಗೆ 10 ಮಿನಿಟ್ಸ್ ನೀವು ಹೆಂಗಾದ್ರೂ ಉಳಿಸ್ಕೊಂಡೆ ನೀವು ವಾಪಸ್ ಬಂದು ನಿಮ್ಮ ಆನ್ಸರ್ನ ಚೆಕ್ ಮಾಡ್ಬೇಕು. ಯಾಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್, ಪಂಚುವೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೇ ನೀವು ಮಾರ್ಕ್ಸ್ ತುಂಬಾ ಕಳ್ಕೊತೀರಾ. ಸೊ ದ್ಯಾಟ್ ಯು ಮಸ್ಟ್ ಅಬ್ಸರ್ವ್. ಆಬ್ವಿಯಸ್ಲಿ ಪೇಪರ್ ಫಾರ್ಮ್ಯಾಟ್ ಅಂತೂ ನಿಮಗೆ ಗೊತ್ತಿದೆ. ಸೆಕ್ಷನ್, ಕ್ವೆಶ್ಚನ್ ನಂಬರ್, ಸಬ್ ಸೆಕ್ಷನ್ ಎಲ್ಲಾನು ನೀಟಾಗಿ ಮೆನ್ಷನ್ ಮಾಡ್ತೀರಾ, ರೈಟ್? ಇಷ್ಟನ್ನು ಫಾಲೋ ಮಾಡಿದ್ರ ಖಂಡಿತ ನೀವು ಲ್ಯಾಂಗ್ವೇಜ್ ಅಲ್ಲಿ ಔಟ್ ಆಫ್ ಔಟ್ ತಗೋತೀರಿ. ನಿಮ್ಗೇನ್ ಅನ್ಸುತ್ತೆ? ನಿಮ್ದು ಏನ್ ಏಮ್ ಇದೆ ಅಂತ ನನಗೊಂದ್ಸರಿ ಕಮೆಂಟ್ ಅಲ್ಲಿ ತಿಳಿಸಿ. ಮಕ್ಳೇ, ನೀವು ಯಾವ ತರ ಮಿಸ್ಟೇಕ್ಸ್ ಮಾಡ್ತೀರಿ? ತುಂಬಾ ಅಬ್ಸರ್ವ್ ಮಾಡಿದ್ದೀರಲ್ವಾ FA1 ಅಲ್ಲಿ, ನೀವು ಯಾವ ತರ ಮಿಸ್ಟೇಕ್ಸ್ ಮಾಡಿದೀರಾ ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅವನ್ನ ಮತ್ತೆ ಅವಾಯ್ಡ್ ಮಾಡಿ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಡಿ, ಆಯ್ತಾ? ನೀವು ಕೇಳಿದ್ರಿ ಅಂತ ಈ ಸಜೆಷನ್ ವಿಡಿಯೋ ನಾನು ನಿಮ್ಗೆ ತಂದಿದ್ದೀನಿ ಆಲ್ರೆಡಿ. ಸೊ ನೆಕ್ಸ್ಟ್ ಯಾವ್ದು ವಿಡಿಯೋನ ನೀವು ಸಜೆಸ್ಟ್ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಅದಕ್ಕೋಸ್ಕರ ನಿಮ್ಗಾಗಿ ಸಜೆಷನ್ಸ್ ಡೆಫಿನೆಟ್ಲಿ ತಗೊಂಡ್ಬರ್ತೀನಿ. ನಿಮ್ಗೆ ಯಾವ್ದು ಭಯ ಇದೆಯೋ, ಏನ್ ಮಿಸ್ಟೇಕ್ಸ್ ಇದೆಯೋ, ಅಥವಾ ಏನ್ ಕನ್ಫ್ಯೂಷನ್ ಇದೆಯೋ ನನ್ನ ಕಮೆಂಟ್ ಅಲ್ಲಿ ಕೇಳಿ, ಭವಾನಿ ಮ್ಯಾಮ್ ಹೇಳಿ ಅಂತ ನಾನು ನಿಮ್ಗೋಸ್ಕರ ಅದ್ರ ಬಗ್ಗೆ ಡೆಫಿನೆಟ್ಲಿ ಡೀಟೇಲ್ ವಿಡಿಯೋ ತಗೊಂಡ್ ಬರ್ತೀನಿ. ಅಷ್ಟೇ ಅಲ್ಲ ಮಕ್ಕಳೇ, SLC ವೀರಾ 2.0 ಅಲ್ಲಿ ನಾವು ಲ್ಯಾಂಗ್ವೇಜಸ್ ಕೂಡ ಕವರ್ ಮಾಡ್ತಾ ಇದೀವಿ. ನಿಮಗೆ ಎಕ್ಸಾಮ್ ಪ್ರಿಪರೇಷನ್ ಇರಲಿ, ಗೈಡೆನ್ಸ್ ಇರಲಿ, SLC ವೀರಾ 2.0 NPW ಚಾನಲ್ ಅಲ್ಲಿ ಆಗುತ್ತೆ. ಆಲ್ ರೈಟ್, ಸೊ ವಿ ವಿಲ್ ಸಿ ಯು ದೇರ್ ಇನ್ ದ ಕ್ಲಾಸ್. ಆಲ್ಸೋ ಮಕ್ಕಳೇ, ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್ ಅಂಡ್ ಐ ವಾಂಟ್ ಯು ಟು ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಆಸ್ ವೆಲ್.